ಸಿಎಂ ಸಿದ್ದರಾಮಯ್ಯರ ಕುಟುಂಬದ ವಿರುದ್ಧ ಮೂಡ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ನೀಡಿರೋ ಅಂತ ಒಂದು ವರದಿ ಸೋಮವಾರ ಕೋರ್ಟ್ಗೆ ಸಬ್ಮಿಟ್ ಆಗುತ್ತಂತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂತ ಪ್ರಾಥಮಿಕ ಮೂಲಗಳ ಮಾಹಿತಿ ಪ್ರಕಾರ ಲೋಕಾಯುಕ್ತರು ನೇರವಾಗಿ ವರದಿಯಲ್ಲಿ ಕ್ಲೀನ್ ಚಿಟ್ ನ ಸಿಎಂ ಹಾಗೂ ಸಿಎಂ ಕುಟುಂಬಕ್ಕೆ ನೀಡಿದ್ದಾರೆ ಅನ್ನೋ ವಿಚಾರ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರ ಈಗಾಗಲೇ ತಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ನೇರವಾಗಿ ಸಿಎಂ ಹಾಗೂ ಸಿಎಂ ಕುಟುಂಬಕ್ಕೆ ಸಂಬಂಧಪಟ್ಟಂತ ಮೂಡ ಅಕ್ರಮದ ವಿಚಾರವಾಗಿ ಲೋಕಾಯುಕ್ತರ ತನಿಖೆಯಲ್ಲಿ ಈಗ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗುತ್ತೆ. ಅದರಲ್ಲಿ ಬಿಗ್ ರಿಲೀಫ್ ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ. ಕಳೆದ ವಾರನೇ ನಾನು ಹೇಳಿದ್ದೀನಿ, ನಿಮಗೆ ಇನ್ಫಾರ್ಮೇಷನ್ ಇವಾಗ ಬರ್ತಾ ಇದೆ. ಕಳೆದ ವಾರನೇ ನಮಗೆ ಇನ್ಫಾರ್ಮೇಷನ್ ಬಂತು. ಕಳೆದ ವಾರನೇ, ಯಾಕಂದರೆ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬೀಳೋದು, ಅವ್ರಿಗೂ ಪೋಸ್ಟಿಂಗು ಎಲ್ಲ ಬೇಕಾಗ್ತೈತೆ. ಮತ್ತು ಅವರು ಇದುವರೆಗೂ ಇ ಡಿ ಅವರು 300 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿದ್ದಾರೆ, ನೋಟಿಸ್ಗಳು ಕೊಟ್ಟಿದ್ದಾರೆ. ಇವ್ರು ಏನು ಮಾಡ್ತಾ ಇಲ್ಲ. ಲೋಕಾಯುಕ್ತ ಪೊಲೀಸರು ಸುಮ್ಮನೆ ಕಾಟಾಚಾರಕ್ಕೆ ಕರೆಯೋದು, ಅವ್ರ ಟೈಮಿಂಗ್ಸ್ ಫಿಕ್ಸ್ ಮಾಡೋದು, ಗಂಟೆಗಳು ಫಿಕ್ಸ್ ಮಾಡೋದು, ಯಾರ್ಯಾರಿಗೆ ಅವ್ರ ಮನೆಗಳಿಗೆ ಹೋಗಿ ಎನ್ಕ್ವೈರಿ ಮಾಡೋದು, ಈ ಥರ ಎನ್ಕ್ವೈರಿನ ಇಡೀ ದೇಶದಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ಒಳ್ಳೆಯ ಎನ್ಕ್ವೈರಿಯನ್ನು ಈ ಲೋಕಾಯುಕ್ತದವ್ರು ಮಾಡಿದ್ದಾರೆ. ಇವರಿಂದ ಏನು ನಿರೀಕ್ಷೆ ಸಾಧ್ಯವೇ ಇಲ್ಲ. ಅದರಿಂದ ಈಗಾಗಲೇ ಹೈಕೋರ್ಟ್ ನಿರ್ದೇಶನದ ಮೇಲೆ ಈ ತನಿಖೆ ನಡೀತಾ ಇರೋದು. ಕೋರ್ಟ್ ಇದನ್ನೆಲ್ಲ ಗಮನಿಸ್ತಾರೆ. ಈ ಥರ ಬೇಜವಾಬ್ದಾರಿ ತನಿಖೆ, ಕ್ಲೀನ್ ಚಿಟ್ ಕೊಡುವಂಥ ತನಿಖೆ ರಾಜ್ಯದ ಜನ ನನಗನ್ಸ್ತೈತೆ ಒಪ್ಪಲ್ಲ ಅಂತ ಅನಿಸ್ತೈತೆ. ಸರ್, ಎಲ್ಲೋ ಒಂದ್ ಕಡೆ ಬಿಜೆಪಿ ಜೆಡಿಎಸ್ ನೇರವಾಗಿ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಮಾಡಿ ಸಿಬಿಐ ತನಿಖೆಗೆ ವಹಿಸಬೇಕು ಈ ಒಂದು ಪ್ರಕರಣವನ್ನ ಅಂತ ಆಗ್ರಹಿಸಿದ್ರಿ. ಈ ತನಕ ಅದು ಕೂಡ ಆಗಿಲ್ಲ ರಾಜ್ಯ ಸರ್ಕಾರದಿಂದ. ಈಗ ಲೋಕಾಯುಕ್ತರ ಈ ಒಂದು ರಿಪೋರ್ಟ್ ಸಬ್ಮಿಟ್ ಆಗ್ತಾ ಇರುವಂತದ್ದು ನೋಡಿ, ನಾವು ಫಸ್ಟೇ ನಮ್ಗೆ ಗೊತ್ತಿತ್ತು ಇದು ಲೋಕಾಯುಕ್ತ ತನಿಖೆ ಕೊಟ್ಟರೆ ಇದು ಹಳ್ಳ ಹಿಡಿಯುತ್ತೆ ಅಂತ ಗೊತ್ತಿತ್ತು ನಮಗೆ. ಅದರಿಂದ CBI ತನಿಖೆ ಆಗಬೇಕು. ಯಾಕೆಂದರೆ ಇಲ್ಲಿ ಬರೀ 14 ಸೈಟ್ ಅಲ್ಲ, ಸುಮಾರು 1500ಕ್ಕೂ ಹೆಚ್ಚು ಸೈಟು, ಸುಮಾರು 3,000 ರಿಂದ 4,000 ಕೋಟಿ ಅವ್ಯವಹಾರ ಆಗಿರೋದು. ಅದೆಲ್ಲ ಈ ಸರ್ಕಾರದ ಭಾಗವಾಗಿ ಆಗಿರುವಂಥದ್ದು. ಸರ್ಕಾರದಲ್ಲಿರುವಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ಇವರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ. ಇದು ರಾಜ್ಯದ ಜನರ ಬೊಕ್ಕಸವನ್ನು ಕೊಳ್ಳೆ ಹೊಡೆದಂಥ ಒಂದು ಘಟನೆ. ಅದಕ್ಕೋಸ್ಕರ CBI ತನಿಖೆ ಆಗಬೇಕು ಅನ್ನೋದು ನಮ್ಮ ಹೋರಾಟ. ಇವತ್ತು ಆ ಹೋರಾಟವನ್ನು ನಾವು ಮುಂದುವರಿಸಿದಿರಿ. ಇವತ್ತೂ ಅದನ್ನು CBI ತನಿಖೆ ಕೊಟ್ಟರೆ ಮಾತ್ರ ಸತ್ಯಾಂಶ ಹೊರಬರುತ್ತೆ. ಲೋಕಾಯುಕ್ತರು ಅದನ್ನು 100% ಮುಚ್ಚಾಕಿ ಅದರ ಮೇಲೆ ಅವರು ರಿಲೀಫ್ ತಗೊಳಕ್ಕೆ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾರೆ. ಅದರಿಂದ ಏನು ಇವಾಗ ವರದಿ ಕೊಡೋಕ್ಕೆ ಹೊರಟಿದ್ದಾರೆ ಇವರು, ಅದು ಸ್ಪಷ್ಟವಾಗಿ ಇವರು ಏನು ಒಂದು ಕಿಂಚತ್ತೂ ತನಿಖೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೇ ತನಿಖೆ ಮಾಡಿಲ್ಲ. ಪೂರ್ತಿಯಾಗಿ ಆ ಮನಸ್ಥಿತಿಯಿಂದನೇ ತನಿಖೆ ಮಾಡಿಲ್ಲ, ಮುಚ್ಚಾಕದ ಹೆಂಗೆ ಅಂತಲೇ ತನಿಖೆ ಮಾಡಿದ್ದಾರೆ. ಅದರಿಂದ ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಸರ್, ನನ್ನ ಕಡೆ 2 ಪ್ರಶ್ನೆ ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈಗಾಗಲೇ ನೀವು 1 ವಾರಕ್ಕೆ ಹಿಂದೆ ಲೋಕಾಯುಕ್ತರು ಬಿಗ್ ರಿಲೀಫ್ನ ಕೊಡ್ತಾರೆ ಸಿಎಂ ಕುಟುಂಬಕ್ಕೆ ಅಂತ ಹೇಳಿದ್ರಿ. ಆದರೆ ಇಷ್ಟು ದೊಡ್ಡ ಅವ್ಯವಹಾರ ಆಗಿದೆ. ಸಿಎಂ ಹೇಳ್ತಾರೆ ಸದನದಲ್ಲೇ ನಿಂತ್ಕೊಂಡು 62 ಕೋಟಿ ರೂಪಾಯಿ ನಮಗೆ ಕೊಟ್ಬಿಡಿ ಅಂತ. 14 ಸೈಟ್ಗಳನ್ನ ವಾಪಸ್ ಕೊಡ್ತಾರೆ. ಈಗ ವರದಿಯಲ್ಲಿ ಅಧಿಕಾರಿಗಳ ಕಣ್ತಪ್ಪಿನಿಂದ ಆಗಿದೆ ಅಂತ ಉಲ್ಲೇಖ ಆಗಿ ಸಿಎಂ ಪಾತ್ರವೇ ಇಲ್ಲ, ಸಿಎಂ ಕುಟುಂಬದವ್ರ ಪಾತ್ರವೇ ಇಲ್ಲ ಅಂತ ಉಲ್ಲೇಖ ಆಗಿದೆ. ಇದಕ್ಕೇನು ಹೇಳ್ತೀರಿ? ನಾಗೇಂದ್ರನ್ಗೂ ಹಂಗೆ ಮಾಡಿದ್ದಾರೆ. SIT ನಾಗೇಂದ್ರನ್ ಕೇಸಲ್ಲೂ CBI ತನಿಖೆ ಮಾಡಿ ಕೋಟ್ಯಾಂತರ ದುಡ್ಡು ತೆಲಂಗಾಣದಲ್ಲಿ, ಹೈದರಾಬಾದಲ್ಲೆಲ್ಲ ಸಿಕ್ಕಿದ ಮೇಲೂ ಕೂಡ ಅದನ್ನು ತೊಗೊಂಡೋಗಿ ಎಲೆಕ್ಷನ್ ಖರ್ಚು ಮಾಡಿರೋದಕ್ಕೂ ದಾಖಲೆ ಕೊಟ್ಟಿದ್ದಾರೆ. ಇಷ್ಟಾದ ಮೇಲೂ ಕೂಡ SIT ಅವರು ಅಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಮಂತ್ರಿಗೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮುಖ್ಯಮಂತ್ರಿಗೆ ಕ್ಲೀನ್ ಚಿಟ್ ಕೊಡ್ದಿರ ಇರ್ತಾರೆ. ಮತ್ತು ಈ ನೋಡಿ, ಸೈಟ್ ವಾಪಸ್ ಕೊಟ್ಟಿರೋದು ಒಂದು ಕಡೆ, ಮತ್ತು ಅಲ್ಲಾಗಿರೋ ಅಂಥದ್ದನ್ನು ನಾವು ಪ್ರೆಸ್ ಮೀಟಲ್ಲೂ ನಾನು ಬಿಡಿಸಿ ಹೇಳಿದ್ದೀನಿ. ಹೇಗೆ ಕನ್ವರ್ಷನ್ ಆಯಿತು, ಹೇಗೆ ಹಂಚಿಕೆ ಆಯಿತು, ಮೂಡ ಸ್ವತ್ತು ಅದು ಕೊಡೋಕ್ಕೆ ಬರಲ್ಲ. ಇವೆಲ್ಲವನ್ನು ನಾವು ಬಿಡಿಸಿ ಮಾಧ್ಯಮದ ಮುಂದೆನೂ ಜನಗಳ ಮುಂದೆನೂ ನಾವು ಇಟ್ಟಿದ್ದೀರಿ. ಇವತ್ತು ಜನಕ್ಕೆ ಅರ್ಥ ಆಗಿದೆ ಇಲ್ಲಿ ಲೂಟಿ ಆಗಿರೋದು ನಿಜ ಅಂತೇಳಿ ಆಗಿದೆ. ED ಅವರು ಈಗ 300 ಕೋಟಿ ಯಾಕೆ ಸೀಸ್ ಮಾಡಿದ್ದಾರೆ? ಏನೂ ಆಗಲಿಲ್ಲ ಅಂದರೆ ಅಧಿಕಾರಿಗಳು ತಪ್ಪು ಮಾಡ್ತಾರೆ ಅಂದರೆ ಯಾಕೆ ಮಾಡ್ತಾರೆ ಅಧಿಕಾರಿಗಳು ತಪ್ಪು? ನೀವು ಒತ್ತಡ ಹಾಕಿದರೆ ಅದಕ್ಕೋಸ್ಕರ ಮಾಡಿದ್ದಾರೆ. ಇಲ್ಲಾಂದರೆ ಯಾಕೆ ಮಾಡ್ತಾಯಿದ್ರು? ಅದರಿಂದ ಇದೆಲ್ಲನೂ ಹೊರಬರಬೇಕಾದ್ರೆ ಸತ್ಯಾಸತ್ಯತೆ ಹೊರಗಡೆ ಬಂದರೆ ಇದನ್ನು CBI ತನಿಖೆ ಕೊಡಬೇಕು. ಇವತ್ತು ಆಗ್ರಹ ಮಾಡ್ತೀರಿ, ಮುಂದೆನೂ ಆಗ್ರಹ ಮಾಡ್ತೀರಿ. ಆ ಸ್ಟ್ಯಾಂಡಿಂದ ಹಿಂದೆ ಬರೋ ಪ್ರಶ್ನೆನೇ ಇಲ್ಲ. ನನ್ನ ಕಡೆ ಪ್ರಶ್ನೆ ಸರ್, ಮುಂದಿನ ಹೋರಾಟದ ಹಾದಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರ ವರದಿಯನ್ನು ಆಧರಿಸಿ ಹೇಗಿರುತ್ತೆ? ನಾನು ಕುಮಾರಸ್ವಾಮಿ ಅವರ ಹತ್ರನೂ ಮಾತಾಡ್ತೀನಿ, ನಮ್ಮೆಲ್ಲ BJPಯ ಮುಖಂಡರ ಜೊತೆನೂ ನಾನು ಮಾತಾಡ್ತೀನಿ. ಇದನ್ನು ಹೋರಾಟವನ್ನು ನಾವು ಮತ್ತೆ ಪ್ರಾರಂಭ ಮಾಡ್ತೀರಿ. CBI ತನಿಖೆ ಕೊಡಬೇಕು ಅನ್ನೋ ಹೋರಾಟ
ನಾವು ಮತ್ತೆ ಪ್ರಾರಂಭ ಮಾಡ್ತೀರಿ. ಯಾಕೆಂದರೆ ಇಲ್ಲಿ 3,000-4,000 ಕೋಟಿ ಜನಗಳ ದುಡ್ಡು ಲೂಟಿಯಾಗಿರೋದು, ಏನು ಕಾಂಗ್ರೆಸ್ ದುಡ್ಡು ಅಲ್ಲ, ಜನಗಳ ದುಡ್ಡು ಲೂಟಿಯಾಗಿರೋದು. ಅದಕ್ಕೆ ಜನಗಳಿಗೆ ಇದನ್ನು ತಿಳಿಸಿ ಹೇಳುವಂಥದ್ದು ಒಂದು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯವನ್ನು ನಾವು ಮಾಡಿ, ಈ ಸರ್ಕಾರ ಲೂಟಿಕೋರರ ಸರ್ಕಾರ, ಈ ಸರ್ಕಾರ 60% ಕಮಿಷನ್ ಹೊಡೆಯುವಂಥ ಸರ್ಕಾರ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ವಿಚಾರವಾಗಿ ಕೂಡ ನಾವು ಈ ಹೋರಾಟವನ್ನು ಇಲ್ಲಿಗೆ ಬಿಡಲ್ಲ, ಮುಂದುವರಿಸ್ತೀರಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ನಿರಂತರ, ಸಿಬಿಐಗೆ ಕೊಡೋ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.